HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. 2 ದಶಕಗಳಿಂದ ರೈತರಿಗೆ ಭೂ ಪರಿಹಾರ ನೀಡದೆ ಅನ್ಯಾಯ, ಭೂ ಅಭಿವೃದ್ಧಿ ಪಡಿಸದೆ ವಿಳಂಬದಿಂದ ರೈತರಿಗೆ ಸಂಕಷ್ಟ, 10 ದಿನಗಳಲ್ಲಿ ಕಾಮಗಾರಿ ಪ್ರಾರಂಭಿಸದಿದ್ರೆ ಹೋರಾಟದ ಎಚ್ಚರಿಕೆ ನೀಡಿದ ಭೂಹೀನರು. ಹಾಸನ ಲೋಕಾಯುಕ್ತ ಎಸ್ಪಿಯಿಂದ ನಗರ ರೌಂಡ್ಸ್, ರಸ್ತೆ ಬದಿ ಎಲ್ಲೆಂದರಲ್ಲಿ ಕಸದ ರಾಶಿ ನೋಡಿ ಬೇಸರ, ನಗರ ಸ್ವಚ್ಛತೆಗೆ ಸಾರ್ವಜನಿಕರ ಸಹಕಾರ ಕೋರಿದ ನಗರಸಭಾ ಅಧ್ಯಕ್ಷ ಚಂದ್ರೇಗೌಡ. ಹಾಸನದಲ್ಲೊಂದು ಅಪರೂಪದ ಗೋಪೂಜೆ ಕಾರ್ಯಕ್ರಮ, ಹಳ್ಳಿಕಾರ್ ಹಸುವಿಗೆ ಸೀಮಂತ ಕಾರ್ಯ, ಗೋಮತಿ ಕಲ್ಯಾಣ ಮಂಟಪದಲ್ಲಿ ವಿಶಿಷ್ಟ ಕಾರ್ಯಕ್ರಮ ಮಾಡಿದ ದಿನೇಶ್. ಹಾಸನ ಜಿಲ್ಲಾ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಭೂ ಸ್ವಾಧೀನಪಡಿಸಿಕೊಂಡಿರುವ ಜಮೀನನ್ನು ಅಭಿವೃದ್ಧಿಪಡಿಸದೆ ಹಾಗೂ ರೈತರಿಗೆ ಭೂ ಪರಿಹಾರ ನೀಡದೆ ಅನ್ಯಾಯವೆಸಗುತ್ತಿದೆ ಎಂದು ವಕೀಲ ಹಾಗೂ ಕಾಂಗ್ರೆಸ್ ಜಿಲ್ಲಾ ಘಟಕದ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಆರೋಪಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ತಾಲೂಕಿನ ಗವೆನಹಳ್ಳಿ, ದೊಡ್ಡ ಹೊನ್ನೇನಹಳ್ಳಿ, ಕಸ್ತೂರವಳ್ಳಿ, ಬುಸ್ತೇನಹಳ್ಳಿ ಸೇರಿದಂತೆ ಒಟ್ಟು 7 ಗ್ರಾಮಗಳ ರೈತರ ಭೂಮಿಯನ್ನ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ 2007ರಲ್ಲಿ ಭೂಸ್ವಾಧೀನ ಮಾಡಿಕೊಂಡಿತ್ತು. ಆದರೆ ರೈತರಿಗೆ ಭೂ ಪರಿಹಾರ ನೀಡದೆ ಅಭಿವೃದ್ಧಿಯನ್ನ ಪಡಿಸದೆ ವಿಳಂಬ ಮಾಡುತ್ತಿದ್ದು, ಇದರಿಂದ ಹಲವು ರೈತರಿಗೆ ಸಂಕಷ್ಟ ಎದುರಾಗಿದೆ ಎಂದು ಹೇಳಿದರು. ಕೆಐಎಡಿಬಿ ವಿರುದ್ಧ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರೈತರು ಪ್ರಕರಣ ದಾಖಲಿಸಿದ ನಂತರ ನ್ಯಾಯಾಲಯವು ಭೂ ಸ್ವಾಧೀನಪಡಿಸಿಕೊಂಡ ಸ್ವತ್ತನ್ನು ಅಭಿವೃದ್ಧಿಪಡಿಸಿ ಪ್ರತಿ ಎಕರೆಗೆ 10,781 ಅಡಿಯಂತೆ ನಿವೇಶನವನ್ನು ರೈತರಿಗೆ ನೀಡುವಂತೆ ಸೂಚನೆ ನೀಡಿದೆ. ಆದರೆ ನ್ಯಾಯಾಲಯದ ಆದೇಶಕ್ಕೆ ಯಾವುದೇ ಮನ್ನಣೆ ನೀಡದ ಕೆಐಎಡಿಬಿ ಅಧಿಕಾರಿಗಳು ಉದಾಸೀನ ಧೋರಣೆ ಅನುಸರಿಸುತ್ತಿದ್ದು, ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದರು. ಈ ಪ್ರಕರಣಕ್ಕೆ ಸಂಬಂಧ ಲೋಕಸಭಾ ಸದಸ್ಯರು, ಸಂಬಂಧಪಟ್ಟ ಸಚಿವರು, ಉಸ್ತುವಾರಿ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ನಡುವೆ 2025 ಮಾರ್ಚ್ 7ರಂದು ರಾಜ್ಯ ಉಚ್ಚ ನ್ಯಾಯಾಲಯ 90 ದಿನಗಳ ಒಳಗಾಗಿ ಭೂ ಸ್ವಾಧೀನಪಡಿಸಿಕೊಂಡ ಭೂಮಿಯಲ್ಲಿ ಕಾಮಗಾರಿ ಮುಗಿಸಬೇಕೆಂದು ಆದೇಶ ನೀಡಿದರೂ ಅಧಿಕಾರಿಗಳು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಮುಂದಿನ 10 ದಿನದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಭೂಸ್ವಾಧೀನಪಡಿಸಿಕೊಂಡ ಜಾಗದಲ್ಲಿ ಕಾಮಗಾರಿ ಪ್ರಾರಂಭಿಸದೇ ಇದ್ರೆ ಕೆಐಎಡಿಬಿ ಎಲ್ಲಾ ಕೇಂದ್ರದ ಕಚೇರಿ ಎದುರು ರೈತರೆಲ್ಲ ಕುಟುಂಬ ಸಮೇತರಾಗಿ ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಸುಬ್ಬೇಗೌಡ, ಸ್ವಾಮಿ, ತಾರಾನಾಥ್, ಹರೀಶ್, ಜಯರಾಮ್, ನಾಗೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 2007ನೇ ಇಸ್ವಿನಲ್ಲಿ ಕೆಡಿಬಿ ಅವರು ಸುಮಾರು 7 ಗ್ರಾಮಗಳಿಗೆ ಒಳಪಟ್ಟಂಥ, ಅಂದರೆ ಬುಸ್ತೇನಹಳ್ಳಿ, ಕಸ್ತೂರಹಳ್ಳಿ, ಗವೇನಹಳ್ಳಿ, ರಾಜಘಟ್ಟ, ದೊಡ್ಡೋನಹಳ್ಳಿ ಹಾಗೂ ಕಸ್ತೂರವಳ್ಳಿ, ಈ 7 ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಟ್ಟು 1057.24 ಎಕರೆನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ 30/3/2007ರಲ್ಲಿ 4-1 ನೋಟಿಫಿಕೇಷನ್ ಆಗುತ್ತೆ. 31/7/2007ರಲ್ಲಿ 6-1 ನೋಟಿಫಿಕೇಷನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 4-1 6-1 ಆಗುತ್ತೆ. ಆನಂತರ 8/6/2012ರಲ್ಲಿ ಅವಾರ್ಡ್ ಫಿಕ್ಸ್ ಮಾಡ್ತಾರೆ. ಲ್ಯಾಂಡಿಗೆ 1 ಎಕರೆಗೆ ಇಷ್ಟು ಅಂತೇಳಿ. ನೀವು ಕೊಟ್ಟಂಥ ಪರಿಹಾರ ತುಂಬ ಕಡಿಮೆ. ಆರೋಗ್ಯಕರ ಸಮಾಜಕ್ಕಾಗಿ ಕಸ ವಿಲೇವಾರಿ ಎನ್ನುವುದು ಪ್ರತಿ ನಾಗರಿಕರ ಮತ್ತು ಎಲ್ಲ ಇಲಾಖೆ ನೌಕರರ ಜವಾಬ್ದಾರಿಯಾಗಿದ್ದು, ಸಾರ್ವಜನಿಕರು ಕೂಡ ಜಾಗೃತಿ ಅಗತ್ಯವಾಗಿದೆ ಎಂದು ಲೋಕಾಯುಕ್ತ ಎಸ್ಪಿ ನಂದಿನಿ ಅಭಿಪ್ರಾಯಪಟ್ಟರು. ಹಾಸನ ನಗರದ ಹಲವೆಡೆ ವಿಲೇವಾರಿ ಆಗದ ತ್ಯಾಜ್ಯ, ಎಲ್ಲೆಂದರಲ್ಲಿ ಬಿದ್ದಿರೋ ಕಸದ ರಾಶಿ, ಹಲವು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ಎಪಿಎಂಸಿ 80 ಫೀಟ್ ರೋಡ್, ತಮ್ಲಾಪುರ ರಸ್ತೆ ಸೇರಿ ಹಲವೆಡೆ ಪರಿಶೀಲನೆ, ಅಗಿಲೆ ಬಳಿಯ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನಗರಸಭೆ ಅಧಿಕಾರಿಗಳು ಹಾಗೂ ಲೋಕಾಯುಕ್ತ ಸಿಬ್ಬಂದಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಎಲ್ಲೆಂದರಲ್ಲಿ ಕಸ ಇರೋದನ್ನ ನೋಡಿ ಬೇಸರ ವ್ಯಕ್ತಪಡಿಸಿದರು. ಇನ್ನು ಸ್ವಚ್ಛತೆ ಕಾಪಾಡದ ಕೋಳಿ ಅಂಗಡಿಗೆ ನೋಟಿಸ್ ನೀಡಿ ಕ್ರಮ ಜರುಗಿಸುವಂತೆ ಸೂಚನೆ ನೀಡಿದರು. ನಗರಸಭೆ ಆಯುಕ್ತ ಕೆಎಂ ರಮೇಶ್, ಲೋಕ ಡಿವೈಎಸ್ಪಿ ಸುರೇಶ್, ಆರೋಗ್ಯ ನಿರೀಕ್ಷಕರು ಉಪಸ್ಥಿತರಿದ್ದು, ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಮಾಡದಕ್ಕೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಲೋಕಾಯುಕ್ತ ಎಸ್ಪಿ ಅವರು, ಲೋಕಾಯುಕ್ತ ಇಲಾಖೆ ನಿರ್ದೇಶನದ ಅಡಿಯಲ್ಲಿ 26 ಅಂಶಗಳ ಕಾರ್ಯಕ್ರಮದಲ್ಲಿ ತ್ಯಾಜ್ಯ ಕುರಿತು ಕೂಡ ಸೇರಿದೆ. ಈ ನಿಟ್ಟಿನಲ್ಲಿ ನಗರ ವ್ಯಾಪ್ತಿಯಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಲೋಕಾಯುಕ್ತ ಅಧಿಕಾರಿಗಳು, ಸಿಬ್ಬಂದಿಗಳು ರೌಂಡ್ಸ್ ಮಾಡಲಾಗಿದೆ. ಈ ವೇಳೆ ಹಲವಾರು ಜನರು ರಸ್ತೆ ಬದಿ ಕಸ ಹಾಕೋದು ಕಂಡು ಬಂದಿರುತ್ತದೆ. ಇದರಿಂದ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹಾನಿಕರ ಅಂಶವಾಗಿದೆ. ಕಸದ ಜೊತೆ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಫುಡ್ ಜೊತೆ ಗೋವುಗಳು ಪ್ಲಾಸ್ಟಿಕ್ ಕೂಡ ಸೇವಿಸುತ್ತವೆ. ಇದು ಅಂತಿಮವಾಗಿ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತದೆ. ಎಷ್ಟೋ ಕಸ ಮತ್ತು ವೇಸ್ಟ್ ಅನ್ನ ನದಿ ಒಳಗೆ, ಕೆರೆ ಪಕ್ಕ ಹಾಕೋದ್ರಿಂದ, ನಾವು ಕುಡಿಯುವ ನೀರಿನ ಒಳಗೆ ಸೇರೋದ್ರಿಂದ ಹಲವಾರು ಹಾನಿಕಾರಕ ಅಂಶಗಳು ಮನುಷ್ಯನಿಗೆ ಸೇರಿ ಆರೋಗ್ಯ ಹಾಳಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸಿಟಿಯನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಈ ಬಗ್ಗೆ ಆರೋಗ್ಯಾಧಿಕಾರಿಗಳ ಬಳಿ ಮಾತನಾಡಲಾಗಿದೆ. ಕಸ ವಿಲೇವಾರಿ ಎನ್ನುವುದು ಪ್ರತಿ ನಾಗರಿಕರ, ಎಲ್ಲ ಇಲಾಖೆ ನೌಕರರ ಜವಾಬ್ದಾರಿ.
ಸಾರ್ವಜನಿಕರು ಕೂಡ ಎಲ್ಲಿ ಕಸ ಹಾಕಬೇಕೆನ್ನೋ ಬಗ್ಗೆ ಜಾಗೃತಿ ಅಗತ್ಯವಾಗಿದೆ. ಕಸದ ಆಪೆ ವಾಹನದಲ್ಲಿ ಕಸ ಹಾಕುವಂತೆ ಮನವಿ ಮಾಡಿದರು. ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೂ ನಗರದ ಸ್ವಚ್ಛತೆ ಬಗ್ಗೆ ಹೇಳಿದ್ದು ಅವರಿಗೆ ನಾವು ಕೈಜೋಡಿಸೋಣ ಎಂದು ಹೇಳಿದರು. HCN ನ್ಯೂಸ್ ಹಾಸನ್. ಮಾನ್ಯ ಲೋಕಾಯುಕ್ತ ಸಾಹೇಬ್ರವರ ನಿರ್ದೇಶನದ ಅಡಿಯಲ್ಲಿ ಒಂದು 26 ಅಂಶಗಳ ಕಾರ್ಯಕ್ರಮ ಇದೆ. ಅದರಲ್ಲಿ ನಮ್ಮದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಹ ಒಂದು ಅಂಶ ಆಗಿರುತ್ತೆ. ಸೊ ಆ ವಿಚಾರದ ಹಿನ್ನೆಲೆಯಲ್ಲಿ ಈ ದಿನ ಹಾಸನ ನಗರ ವ್ಯಾಪ್ತಿಯಲ್ಲಿ ಏನು ನಗರಸಭೆ ಅಧಿಕಾರಿಗಳು ಹಾಗೂ ನಮ್ಮ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಇವತ್ತು ರೌಂಡ್ಸ್ ಮಾಡ್ತಾ ಇದ್ದೀವಿ ಮಾರ್ನಿಂಗಿಂದ. ಸೊ ಹಲವಾರು ಕಡೆ ಎಲ್ಲ ಪಬ್ಲಿಕ್ಕು ರೋಡ್ ಕಡೆ ಆ ಒಂದು ವೇಸ್ಟೇಜ್ ಅಥವಾ ಡಬ್ರೀಸನ್ನು ಹಾಕಿರುವಂಥದ್ದು ಕಂಡು ಬರ್ತಾ ಇದೆ. ಇದು ಎಲ್ಲರಿಗೂ ಸಹ ಪರಿಸರಕ್ಕೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ, ಪ್ರತಿಯೊಬ್ಬರಿಗೂ ಸಹ ಹಾನಿಕಾರಕ ಅಂಶ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂತಂದರೆ ಪ್ಲಾಸ್ಟಿಕ್ ಅದರಲ್ಲೂ ಸಹ ಹಲವಾರು ಕಡೆ ನೋಡಿದ್ವಿ. ಹಾಸನ ನಗರದ ಚನ್ನಪಟ್ಟಣ ಬಡಾವಣೆಯಲ್ಲಿರುವಂತಹ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಅಪರೂಪದ ಕಾರ್ಯಕ್ರಮವೊಂದು ನಡೆದಿದ್ದು, ರೈತ ಕುಟುಂಬ ಹಳ್ಳಿಕಾರ್ ಹಾಸುಗೆ ಸೀಮಂತವನ್ನ ಶಾಸ್ತ್ರೋಕ್ತವಾಗಿ ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಗೋಮತಿ ಕಲ್ಯಾಣ ಮಂಟಪದ ಮಾಲೀಕ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಗೋಮತಿ ದಿನೇಶ್ ಅವರು ಈ ಸೀಮಂತ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡುವ ಮೂಲಕ ತಮ್ಮ ಮನೆ ಕಾರ್ಯಕ್ರಮದಂತೆ ಎಲ್ಲ ಬಂಧು ಮಿತ್ರರು ಮತ್ತು ಸ್ನೇಹಿತರನ್ನ ಆಹ್ವಾನಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ದಿನೇಶ್ ಅವರು ರೈತಾಪಿ ಕುಟುಂಬದಿಂದ ಜನಿಸಿದ್ದು ತಮ್ಮ ಒಡೆತನದ ಕಲ್ಯಾಣ ಮಂಟಪಕ್ಕೆ ಗೋಮತಿ ಎಂದು ಹೆಸರಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದೇ ಕಲ್ಯಾಣ ಮಂಟಪದಲ್ಲಿ ತಮ್ಮ ಮನೆಯಲ್ಲೇ ಬೆಳೆದಿರುವ ಹಳ್ಳಿಕಾರ್ ತಳಿಯ ಹಸುಗೆ ಸಂಭ್ರಮದಿಂದ ಸೀಮಂತ ಕಾರ್ಯ ಮಾಡಿದ್ದಾರೆ. ತಮ್ಮ ಕುಟುಂಬದ ಸದಸ್ಯರಂತೆ ರೈತ ಕುಟುಂಬ ಈ ಹಸುವನ್ನ ಸಾಕುತ್ತಾ ಬಂದಿದೆ. ಹಳ್ಳಿಕಾರ್ ಹಸು ಗರ್ಭಧರಿಸಿ 9 ತಿಂಗಳು ತುಂಬಿದ ಹಿನ್ನೆಲೆ ಗೋವಿನ ಸೀಮಂತ ಶಾಸ್ತ್ರ ಮಾಡಲಾಗಿದೆ. ರೈತ ಕುಟುಂಬ ಗರ್ಭಿಣಿಗೆ ಸೀಮಂತ ಕಾರ್ಯ ಮಾಡಿದಂತೆ ಗೋವಿಗೆ ಸೀಮಂತ ಮಾಡಲಾಗಿದೆ. ಬಂದಂತಹ ಎಲ್ಲ ಜನರಿಗೂ ಕೂಡ ವಿಶೇಷವಾದಂತಹ ಊಟದ ವ್ಯವಸ್ಥೆ ಮಾಡಲಾಗಿತ್ತು. HCN ನ್ಯೂಸ್ ಹಾಸನ್. ವಿಶಿಷ್ಟ ಆಚರಣೆ ಈ ದಿನ ಸುದಿನ. ಇವತ್ತೇನಪ್ಪ ಅಂದರೆ ವಿಶೇಷ, ನಮ್ಮ ಗೋಮತಿ ಕಲ್ಯಾಣ ಮಂಟಪದಲ್ಲಿ ನಾನು ಒಂದು ಗೋಮತಿನ ಸಾಕಬೇಕು ಅಂತ ನನಗೆ ಅನ್ನಿಸ್ತು. ನಾನು 29 ತಿಂಗಳಾಯಿತು, 4 ತಿಂಗಳು ಬೇಬಿಯಿಂದ ತೊಗೊಂಡ್ಬಂದೆ. ಇವತ್ತು ಈ ಗೌರಿಗೆ 33 ತಿಂಗಳು ನಡೀತಾ ಇದೆ. ಈಗ ಇವತ್ತು ಪ್ರೆಗ್ನೆಂಟಾಗಿ 9 ತಿಂಗಳು 4 ದಿವಸ ನಡೀತಾ ಇದೆ. ನನಗೆ ಎಲ್ಲರೂ ಏನು ನಮ್ಮ ಮಾನವೀಯರಾಗಿ ನಮ್ಮ ಹೆಣ್ಣುಮಕ್ಕಳು ಪ್ರೆಗ್ನೆಂಟ್ ಆದಾಗ ಏನು ಸೀಮಂತ ಮಾಡ್ತಾರೆ, ಅದೇ ರೀತಿ ನಮ್ಮ ಮುಕ್ಕೋಟಿ ದೇವತೆ ನಮ್ಮ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Kartehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ
ನಗರಸಭೆಯ ಆಸ್ತಿ ತೆರಿಗೆ ಕಟ್ಟುವವರಿಗೆ ರಿಯಾಯಿತಿಯನ್ನ ನೀಡಲಾಗುತ್ತಿದ್ದು, ಆದ್ದರಿಂದ ಹಾಸನ ನಗರಸಭಾ ವ್ಯಾಪ್ತಿಯ ಸಾರ್ವಜನಿಕರು ಆಸ್ತಿ ತೆರಿಗೆಯನ್ನ ತಕ್ಷಣ ಪಾವತಿ ಮಾಡಿ ರಿಯಾಯಿತಿಯನ್ನ ಪಡೆಯಿರಿ ಎಂದು ನಗರಸಭಾ ಅಧ್ಯಕ್ಷ ಎಂ ಚಂದ್ರೇಗೌಡ ಕರೆ ನೀಡಿದ್ದಾರೆ. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಇದೀಗ ಆಸ್ತಿ ತೆರಿಗೆಯನ್ನ ನಗರಸಭೆಯಲ್ಲಿ ಕಟ್ಟಿಸಿಕೊಳ್ಳುವ ಪ್ರಕ್ರಿಯೆ ಆರಂಭವಾಗಿದ್ದು, ಇದಕ್ಕೆ ಈ ತಿಂಗಳು 5% ರಿಯಾಯಿತಿ ನೀಡಲಾಗುತ್ತಿದೆ. ಈ ಹಿಂದೆ ತೆರಿಗೆ ಕಟ್ಟಿಸಿಕೊಳ್ಳಲು 2 ಕೌಂಟರ್ಗಳನ್ನು ಮಾತ್ರ ತೆರೆಯಲಾಗುತ್ತಿತ್ತು. ಆದರೆ ಇದೀಗ ವಾರ್ಡ್ ವಿಂಗಡಣೆ ಮಾಡಿ ಹಲವಾರು ಕೌಂಟರ್ಗಳನ್ನು ತೆರೆದಿದ್ದು ಸುಲಭವಾಗಿ ತೆರಿಗೆ ಕಟ್ಟಬಹುದಾಗಿದೆ. ಇದರೊಂದಿಗೆ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲು ಶಾಮಿಯಾನ, ಚೇರ್ಗಳು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಗೊಂದಲ, ಅಡ್ಡಿ ಆತಂಕವಿಲ್ಲದೆ ತೆರಿಗೆ ಕಟ್ಟಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಅಧ್ಯಕ್ಷರು ತಿಳಿಸುತ್ತಾ, ಹಾಸನ ನಗರದ ಸಾರ್ವಜನಿಕರು ತಮ್ಮ ತೆರಿಗೆಗಳನ್ನು ತಕ್ಷಣ ಪಾವತಿ ಮಾಡಿ ನಗರದ ಅಭಿವೃದ್ಧಿ ಏಳಿಗೆಗಾಗಿ ಸಹಕಾರ ನೀಡಿ ಎಂದು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ಇವತ್ತಿನಿಂದ ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಶುರುವಾಗಿದೆ. ಅಂದರೆ 5% ರಿಯಾಯಿತಿಯೊಂದಿಗೆ ನಾವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಬೆಳಗ್ಗೆಯಿಂದ ಭಾಳ ಜನ ನಗರಸಭೆಗೆ ಬಂದು ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ಈ ಎಲ್ಲ ವಾರ್ಡ್ಗಳಿಗೂ ಮೊದಲು 2 ಕೌಂಟರ್ನಲ್ಲಿ ನಾವು ಬಿಲ್ ಹಾಕೊಡ್ತಾ ಇದ್ವು. ಈಗ ಸುಮಾರು ಕೌಂಟರ್ಗಳು ಅನೇಕ ವಾರ್ಡ್ಗಳಿಗೆ ವಿಂಗಡಿಸಿ ಅನೇಕ ಜನ ಬಿಲ್ ಹಾಕುವಂತೆ ನಾವು ಮಾಡಿದ್ದೀವಿ. ಹಾಗಾಗಿ ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ಜನಗಳು ಸಂತೋಷವಾಗಿ ಬಂದು ಟ್ಯಾಕ್ಸ್ ಕಟ್ಟಿ ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಅದಕ್ಕಾಗಿ ಕುಡಿಯುವ ನೀರಿನ ವ್ಯವಸ್ಥೆ, ಚೇರ್ ವ್ಯವಸ್ಥೆ, ಶಾಮಿಯಾನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಯಾವುದೇ ಆತಂಕ, ಅಡ್ಡಿ ಇಲ್ಲದಂತೆ ನಾವು ಈ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾಯಿದ್ದೀವಿ. ನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ದಯಮಾಡಿ ಜನರು ಸ್ವಯಂ ಪ್ರೇರಿತರಾಗಿ ಬಂದು ಟ್ಯಾಕ್ಸ್ ಕಟ್ಟಿ ನಮಗೆ ಸಹಕಾರ ನೀಡಿ ನಗರದ ಸರ್ವತೋಮುಖ ಅಭಿವೃದ್ಧಿಗೆ, ಏಳಿಗೆಗೆ ತಾವುಗಳು ಕೂಡ ಸಹಕಾರ ನೀಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಪಟ್ಟಣದ ಕುಂಚಿಟಗರ ಬೀದಿಯ ಮನೆಯೊಂದರಲ್ಲಿ LPG ಸಿಲಿಂಡರ್ ಸ್ಫೋಟವಾಗಿ ಗಂಭೀರ ಗಾಯಗೊಂಡಿದ್ದು, 3 ಮಹಿಳೆಯರು ದಿನಕ್ಕೆ ಒಬ್ಬರಂತೆ ಅಸುನೀಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಾರ್ಚ್ 30ರಂದು ಕುಟುಂಬ ಸದಸ್ಯರೊಬ್ಬರು ನಿಧನರಾದ ಹಿನ್ನೆಲೆ 11ನೇ ದಿನದ ಕಾರ್ಯ ಮಾಡಲು ಮೀನಾಕ್ಷಿ, ರಾಧಮ್ಮ ಮತ್ತು ಮಂಗಳ ಅಡುಗೆ ಮಾಡುತ್ತಿದ್ರು. ಈ ವೇಳೆ ಕಾದ ಎಣ್ಣೆ ಸಿಲಿಂಡರ್ ಪೈಪ್ಗೆ ಸಿಡಿದ ಪರಿಣಾಮ ಸ್ಫೋಟಗೊಂಡು 3 ಗಾಯಗೊಂಡಿದ್ರು. ಪಟ್ಟಣದ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಮೈಸೂರಿನ KR ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆಗೆ ಸ್ಪಂದಿಸದೆ ಮಂಗಳ ಅವರು ಮಂಗಳವಾರ, ರಾಧಮ್ಮ ಅವರು ಬುಧವಾರ ಮತ್ತು ಗುರುವಾರ ಬೆಳಗಿನ ಜಾವ 50 ವರ್ಷದ ಮೀನಾಕ್ಷಿ ಕೊನೆಯುಸಿರೆಳೆದಿದ್ದಾರೆ. ದಿನಕ್ಕೆ ಒಬ್ಬರಂತೆ ಸಾವಿಗೀಡಾಗಿರುವ ಕುಟುಂಬಸ್ಥರಿಗೆ ದಿಗ್ಭ್ರಮೆ ಮೂಡಿಸಿದೆ. ಇದನ್ನು ತಿಳಿದ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಅರ್ಕಲ್ಗೂಡು ತಾಲೂಕು ಕೊಣನೂರು ಗ್ರಾಮದ ಮೃತರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಧೈರ್ಯ ಹೇಳಿ ಸಾಂತ್ವನ ಹೇಳಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ನಾವು ಯಾವುದೇ ಧನ ಸಹಾಯ ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶವಿರುವುದಿಲ್ಲ. ಅಂದು ಪ್ರಕರಣ ನಡೆದ ಸಂದರ್ಭ ಪೊಲೀಸ್ ಇಲಾಖೆಯ FIR ಅನ್ನು ನೋಡಿ ಅದರ ಆಧಾರವಾಗಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕುಟುಂಬಸ್ಥರಿಗೆ ಸಹಾಯ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು. HCN ನ್ಯೂಸ್ ಅರ್ಕಲ್ಗೂಡು. ಅಲ್ಲಪ್ಪ, ಸರ್ಕಾರದಿಂದ ಇಲ್ಲ, ನಾವು CM ಪರಿಹಾರ ಅಂತ ಹೇಳಿದ್ವಲ್ಲ ಮೇಡಮ್, ಅವರು ಇದ್ರು ಅವ್ರ ಜೊತೆ ಸದಸ್ಯರ ಗಮನಕ್ಕೆ ತಾರದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದೆ ಎಂದು ಆರೋಪಿಸಿ ಹಾಸನ ತಾಲೂಕು ಚಿಕ್ಕಕೊಂಡಗುಳ ಕೊಪ್ಪಲು ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಸದಸ್ಯರು ತೀವ್ರ ತರಾಟೆಗೆ ತೆಗೆದುಕೊಂಡರು. ನಿಯಮ ಉಲ್ಲಂಘನೆ ಮಾಡಿ ಸಂಘದ ಚುನಾವಣೆ ಮಾಡಲಾಗಿದೆ. ಇರುವ ಸದಸ್ಯರ ಪೈಕಿ ಚುನಾವಣೆ ನಡೆದಿರೋದು ಬಹುತೇಕರಿಗೆ ತಿಳಿದೇ ಇಲ್ಲ. ಯಾರೊಬ್ಬರಿಗೂ ಚುನಾವಣೆ ನಡೆಯುವ ಬಗ್ಗೆ ಮಾಹಿತಿ ಇಲ್ಲ. ತಮಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಇತರೆ ಸದಸ್ಯರಿಗೆ ಮಾಹಿತಿ ನೀಡದೆ ಗೌಪ್ಯವಾಗಿ ಮಾತುಕತೆ ನಡೆಸಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಆರೋಪಿಸಿ ಕಚೇರಿ ಎದುರು ಪ್ರತಿಭಟನೆಗೆ ಮುಂದಾದರು. ಈ ವೇಳೆ ಸಂಘದ ಸದಸ್ಯ ವೆಂಕಟರಾಮ ಅವರು ಮಾತನಾಡಿ, ಒಂದು ಸಹಕಾರಿ ಸಂಘಕ್ಕೆ ಚುನಾವಣೆ ನಡೆಸಲು ಅದರದೇ ಆದ ನೀತಿ ನಿಯಮಗಳಿವೆ. ಆದರೆ ಚಿಕ್ಕಕೊಂಡಗುಳ ಕೊಪ್ಪಲು ಸಂಘದಲ್ಲಿ ನಿಯಮಾವಳಿಗಳನ್ನು ಗಾಳಿಗೆ ತೋರಿ ಚುನಾವಣೆ ನಡೆಸಲಾಗಿದೆ. ಬಹುತೇಕ ಸದಸ್ಯರಿಗೆ ಚುನಾವಣೆ ನಡೆಸಿರೋದು ಅವರ ಗಮನಕ್ಕೆ ಬಂದಿಲ್ಲ. ಮಾಹಿತಿ ನೀಡಬೇಕಾದ ಅಧಿಕಾರಿಗಳು ಈ ವಿಚಾರದಲ್ಲಿ ಪ್ರಶ್ನೆ ಮಾಡಿದರೆ ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆ ಎಂದು ದೂರಿದರು. ಚುನಾವಣೆ ನಡೆಯುವ ಬಗ್ಗೆ ಅಂಚೆ ಪತ್ರದ ಮೂಲಕ ಮಾಹಿತಿ ನೀಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಈವರೆಗೂ ಅಂಚೆ ಪತ್ರಗಳು ಒಬ್ಬರಿಗೂ ತಲುಪಿಲ್ಲ. ಅಲ್ಲದೆ ನೋಟಿಸ್ ಬೋರ್ಡ್ನಲ್ಲಿ ಕೂಡ ಚುನಾವಣೆ ಬಗ್ಗೆ ಮಾಹಿತಿ ನೀಡಿಲ್ಲ. ಹೀಗಿರುವಾಗ ಚುನಾವಣೆ ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಎಂಬುದಕ್ಕೆ ಅಧಿಕಾರಿಗಳ ಬಳಿಯೇ ಉತ್ತರ ಇಲ್ಲ.
ಹಣದ ವ್ಯಾಮೋಹಕ್ಕೊಳಗಾಗಿ ತಮಗೆ ಬೇಕಾದವರನ್ನ ಕರೆಸಿಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿರುವುದು ಕಂಡುಬಂದಿದೆ. ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಲೋಪ ಮಾಡಿರುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಗ್ರಾಮಸ್ಥರಾದ ಪದ್ಮರಾಜು, ಪ್ರಕಾಶ್, ಶರತ್, ಶಶಿ, ರಮೇಶ್, ಜೀವನ್, ನವೀನ್, ಗೋವಿಂದೇಗೌಡ, ಲಕ್ಷ್ಮೀಕಾಂತ್, ಚಿದಾನಂದ್, ಪೃಥ್ವಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಚಿಕ್ಕೊಂಡೊಳಗೊಪ್ಪಲು ಗ್ರಾಮದ ಸದಸ್ಯ. ನಾನು ಒಬ್ಬ ಇದರಲ್ಲಿ ಡೈರೆಕ್ಟರ್ ಆಗಿಲ್ಲ, ಸದಸ್ಯನಾಗಿದ್ದೀನಿ. ಯಾವುದೇ ವಿಚಾರ ಇಲ್ಲದೇ, ಯಾವುದೇ ಮೆಸೇಜ್ ಕೊಡ್ದೇ ಒಂದು ಚುನಾವಣೆ ನಡೆದಿದೆ. ಇದಕ್ಕೆ ಬಾಹಿರವಾಗಿ ನಾವು ಇದನ್ನು ಸೆಕ್ರೆಟರಿಯವ್ರ ಹತ್ರ, ಕಾರ್ಯದರ್ಶಿಗಳ ಹತ್ರ ಕೇಳ್ತಾ ಇದ್ದೀವಿ. ಅದಕ್ಕೆ ಸರಿಯಾದ ಮಾಹಿತಿ ಬಂದಿಲ್ಲ. ಅವರು ಬರೀ ಸಾರಿಸ್ತಾ ಇದ್ದಾರೆ. ಸುಮ್ಮನೆ ಏನು ಬೇಕಾದ ಹೇಳ್ಕೊಳ್ಳೋದು, ನಾನು ಮಾಡಿದ್ದೀನಿ ಲೀಗಲಾಗಿ ಮಾಡಿದ್ದೀನಿ ಅಂತ. ನನಗೆ ಡೀಟೇಲ್ಸ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಚುನಾವಣೆ ಪ್ರಕ್ರಿಯೆ ಹೆಂಗೆ ನಡೀತು, ಯಾವ್ಯಾವ ರೀತಿ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ? ನಮ್ಮ ಸೊಸೈಟಿ ಬಾಗಿಲು ತೆಗೆದು 15 ದಿನದ ಮೇಲಾಗಿದೆ. ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ದಿನಾಂಕ 25/2/2025 ನಾನು ನಮ್ಮ ಸಂಘಕ್ಕೆ ಏನು ವೋಟಿಂಗ್ ಪವರ್ ಸಾಲಗಾರ ಕ್ಷೇತ್ರ ಮತ್ತು ಸಾಲಗಾರರಾದ ಕ್ಷೇತ್ರಗಳಿಗೆ ನಾನು ಪೋಸ್ಟ್ ಮುಖಾಂತರ ನೋಟಿಸನ್ನು ಇಶ್ಯೂ ಮಾಡಿದ್ದೀನಿ. ಒಟ್ಟು ಸಾಲಗಾರ ಕ್ಷೇತ್ರದವರು 233 ಜನ, ಸಾಲಗಾರರಾದ ಕ್ಷೇತ್ರದವರು 35 ಜನ. ಯಾರು ಬಂದಿಲ್ಲ ಅಂತಾರಲ್ಲ, ಇಲ್ಲ, ಬಂದಿದ್ದೀನಿ ಸರ್, ಪ್ರೆಸೆಂಟ್ ಇದ್ದೀನಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಕುವೆಂಪು ನಗರದಲ್ಲಿರುವ ಶ್ರೀ ಅರವಿಂದ ಶಾಲೆ ಮುಂಭಾಗದಲ್ಲಿ ಮಳೆಗಾಳಿಯಿಂದ ಮರವೊಂದು ಧಾರೆಗುರುಳಿ ಬಿದ್ದಿದೆ. ಮರವು 1 ಕಾರು ಮತ್ತು 2 ದ್ವಿಚಕ್ರ ವಾಹನಗಳ ಮೇಲೆ ಬಿದ್ದಿದ್ದು ಅವುಗಳು ಜಖಂಗೊಂಡಿವೆ. ಈ ಸಂದರ್ಭದಲ್ಲಿ ವಾಹನದಲ್ಲಿ ಯಾರೂ ಇಲ್ಲದ ಕಾರಣ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಸಂದರ್ಭದಲ್ಲಿ ಇಲ್ಲೇ ಇದ್ದ ಮಹೇಶ್ PU ಕಾಲೇಜ್ ಮತ್ತು ಅರವಿಂದ ಶಾಲೆ ಪ್ರಾಂಶುಪಾಲ ವಿಜಯಕುಮಾರ್ ಮಾತನಾಡಿ, ನಮ್ಮ ಶಾಲೆ ಸಮೀಪ ಹಾಳಿಯಾದ ಹಲವು ಮರಗಳಿದ್ದು ಅವುಗಳಲ್ಲಿ ಒಂದು ಉರುಳಿ ಬಿದ್ದಿದೆ. ಇದರಿಂದ ಕೆಲವು ವಾಹನಗಳು ಜಖಂಗೊಂಡಿವೆ. ಹಾಸನ ನಗರ ಸಭೆಯವರು ಸ್ವಲ್ಪ ಮುತುವರ್ಜಿ ವಹಿಸಿ ಇಂತಹ ಹಳೆ ಮರಗಳ ಬಗ್ಗೆ ಗಮನ ಹರಿಸಬೇಕಾಗಿ ಮನವಿ ಮಾಡಿದರು. ಜೊತೆಗೆ ಶಾಲಾ ಮಕ್ಕಳು ಇಲ್ಲಿ ಓಡಾಡುವ ಸಂದರ್ಭ ಇಂತಹ ಘಟನೆ ಸಂಭವಿಸಿದಲ್ಲಿ ಮಕ್ಕಳಿಗೆ ಗಾಯಗಳಾಗುವ ಸಂದರ್ಭ ಉಂಟಾಗುತ್ತದೆ. ಇದರಿಂದ ನಗರಸಭೆಯವರು ಮಕ್ಕಳ ಮೇಲೆ ಆಲೋಚನೆ ಮಾಡಿ ಹಳೆ ಮತ್ತು ಉರುಳಿ ಬೀಳುವಂತಹ ಮರಗಳ ಬಗ್ಗೆ ಗಮನ ಹರಿಸಬೇಕಾಗಿ ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ನಮಸ್ಕಾರ, ವಿಜಯ್ ಕುಮಾರ್ ಅಂತ, ಮಹೇಶ್ PU ಕಾಲೇಜ್ ಅರವಿಂದ ಶಾಲೆಯ ಪ್ರಿನ್ಸಿಪಲ್ ಮಾತಾಡ್ತಿರೋದು. ನೀವು ಇದೀಗ ನೋಡ್ತಿರ್ಬೋದು, ಇವತ್ತಿನ ದಿನ ಮಳೆ ಬಂದು ಸಂಜೆ 4:15 ಶುರುವಾದ ಮಳೆ ಇದುವರೆಗೂ ಬೀಳ್ತಾನೆ ಇದೆ. ವರ್ಷದ ಮೊದಲ ಮಳೆಗೇನೆ ಇಲ್ಲಿರುವಂಥ ನಮ್ಮ ಶಾಲೆ ಮುಂದೆ ಇರುವಂಥ ಮರಗಳು ಬಿದ್ದಿದೆ. ಸೊ ಇಲ್ಲಿ ಕೂಡ ಹಳೆ ಮರಗಳಿದೆ. ಆ ಬೇರುಗಳು ತುಂಬ ಹಳೇದಾಗಿರೋದ್ರಿಂದ ಮರಗಳು ಅದಕ್ಕೆ ಸತ್ವ ಇಲ್ಲದೆ ಇವತ್ತು ಬೀಳ್ತಾ ಇದ್ದಾವೆ. ಶಾಲಾ ಮಕ್ಕಳು ಶಾಲೆಗೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಇದೇ ಗೇಟ್ ಮುಂದೆನೇ ಹೋಗಬೇಕು ಬರಬೇಕು. ಮಕ್ಕಳು ಇರೋ ಟೈಮಲ್ಲಿ ಏನಾದರೂ ಮರ ಬಿದ್ದರೆ ಮಕ್ಳಿಗೆ ತೊಂದರೆ ಆಗುತ್ತೆ, ಅವ್ರ ಜೀವಗಳಿಗೆ ಹಾನಿ ಆಗುತ್ತೆ. ಜೊತೆಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆಯವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಗರಸಭೆಯವರು ದಯವಿಟ್ಟು ಇದ್ರ ಬಗ್ಗೆ ಒಂದು ಕಾಳಜಿ ತಗೊಂಡು ಯಾವುದೆಲ್ಲ ಹಳೆ ಮರಗಳಿದೆಯೋ ಅಥವಾ ಡೇಂಜರ್ ಝೋನಲ್ಲಿರೋಂಥ ಮರಗಳನ್ನ ಆದಷ್ಟು ಬೇಗ ತೆರವು ಮಾಡಿ ಇಲ್ಲಿ ಜನಗಳಿಗೆ ಅನುಕೂಲ ಮಾಡ್ಕೊಳ್ಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಆಲೂರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ದೇವರ ದಾಸಿಮಾಯ ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು. ಈ ವೇಳೆ ತಾಲೂಕು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಮಾತನಾಡಿ, ಸಮಾಜದ ಎಲ್ಲ ವರ್ಗದವರಿಗೂ ಸ್ವಾತಂತ್ರ್ಯ, ಸ್ವಾಭಿಮಾನ, ಸಮಾನತೆ ದೊರಕಿಸಿಕೊಡೋದೇ ವಚನ ಚಳವಳಿಯ ಧ್ಯೇಯವಾಗಿತ್ತು. ಅಂದಿನ ಮೂಢನಂಬಿಕೆಗಳನ್ನು ತಮ್ಮ ವಚನ ಸಾಹಿತ್ಯದ ಮೂಲಕ ಬದಲಾವಣೆ ತರೋ ಪ್ರಯತ್ನವನ್ನ ದೇವರ ದಾಸಿಮಯ್ಯ ಮಾಡಿದ್ದಾರೆ. ಗಂಡು ಹೆಣ್ಣು, ಮೇಲು ಕೀಳು, ಜಾತಿ ಭೇದ ಮತ್ತಿತರೆ ತಾರತಮ್ಯಗಳನ್ನು ಅಂದಿನ ಕಾಲದಲ್ಲಿಯೇ ವಿರೋಧಿಸಿ ಸಮಾನತೆ ತರಲು ಮುಂದಾಗಿದ್ದ ದಾರ್ಶನಿಕ ದೇವರ ದಾಸಿಮಯ್ಯನವರ ಮಾರ್ಗದರ್ಶನ ಮತ್ತು ವಚನಗಳಲ್ಲಿ ತಿಳಿಸಿದಂತೆ ಎಲ್ಲರೂ ಬದುಕಬೇಕು ಎಂದರು.
ಬಳಿಕ ನೇಕಾರ ಸಮುದಾಯಗಳ ಒಕ್ಕೂಟದ ಸಂಘದ ಅಧ್ಯಕ್ಷ ಎನ್ಎಂ ರಾಮಶೆಟ್ಟಿ ಮಾತನಾಡಿ, ದೇವರ ದಾಸಿಮಯ್ಯ ಸಾಮಾಜಿಕ ಕಳಕಳಿಯಿದ್ದ ಮಹಾನ್ ವ್ಯಕ್ತಿ. ಇಂದಿಗೂ ಕೂಡ ಅವರ ವಚನಗಳು ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಮಾನವರಿಗೆ ದಾರಿದೀಪವಾಗಿವೆ. ನೇಕಾರ ಜನಾಂಗದ ಮೂಲ ಪುರುಷರಾಗಿರುವ ಅವರು ನೇಕಾರ ವೃತ್ತಿ ಪವಿತ್ರವಾದದ್ದು, ನೇಕಾರರು ಕುಶಲಕರ್ಮಿಗಳಾಗಿದ್ದು ಶ್ರಮಜೀವಿಗಳು ಎಂಬುದಾಗಿ ವಚನಗಳಲ್ಲಿ ಬಣ್ಣಿಸಿದ್ದಾರೆ. ಮಾನಸಿಕ ಸುಸ್ಥಿತಿ ಕಾಯ್ದುಕೊಳ್ಳಲು ಶರಣರ ತತ್ವ ಸಂದೇಶಗಳು ಸಹಕಾರಿಯಾಗಿವೆ ಎಂದರು. ಕಾರ್ಯಕ್ರಮದಲ್ಲಿ ದೇವಾಂಗ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ, ಅಬ್ಬನ ಗೌರವ ಉಪಾಧ್ಯಕ್ಷ ವೆಂಕಟೇಶ್ ತಾಳೂರು, ಕನ್ನಡ ಸಾಹಿತ್ಯ ಪರಿಷತ್ತು ಸಂಘದ ಅಧ್ಯಕ್ಷ ಗೋಪಾಲಕೃಷ್ಣ, ಸಿಡಿಪಿಒ ಎಟಿ ಮಲ್ಲೇಶ್ ಹಾಗೂ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಸಮುದಾಯದ ಮುಖಂಡರು ಮತ್ತು ಸಾರ್ವಜನಿಕರು ಹಾಜರಿದ್ದರು. HCN ನ್ಯೂಸ್ ಆಲೂರು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುನ್ನಿಗಳ ಏನೆಂಬೆ ರಾಮನಾಥ ಅಂತೇಳಿ ಹೇಳ್ತಾರೆ. ಅಂದರೆ ಇಳೆ ನಿಮ್ಮ ದಾನ, ಏನು ಯಾರು ದಾನ ಅಲ್ಲ, ಭಗವಂತ ಕೊಟ್ಟದ್ದು ಭೂಮಿ ಮೇಲೆ ಇದ್ದೀವಿ ಎಲ್ಲ ಇದ್ವಿ ಅಲ್ವಾ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬೆಳೆ ಸಾಮಾನ್ಯ ಪ್ರಕೃತಿಯೆಲ್ಲ ಬರ್ತಾ ಇರುತ್ತೆ. ಹಾಗೆ ಸುಳಿದು ಸೂಸುವ ಗಾಳಿ, ಯಾರಿಗೂ ಏನು ಕೊಡಬೇಕಾಗಿದೆ ಇಲ್ಲ ಉತ್ತರಗಳನ್ನು ಅವ್ರ ಬಗ್ಗೆ ಹೇಳಬೇಕಾದ್ರೆ ನನಗೆ ಅಷ್ಟೇನು ಗೊತ್ತಿಲ್ಲ. ವಚನಗಳ ವಚನಕಾರರಂತ ಗೊತ್ತು. ಅವರು ವಚನದಿಂದ ಎಲ್ಲ ಜೀವನದ ಅಂಶ ಏನು ಅನ್ನೋದೆಲ್ಲ ನಡೆಸ್ತಿದ್ರು. ಸೊ ಅವರ ಜೀವನ ಅವಧಿಯಲ್ಲಿ 176 ವಚನಗಳು ಬರೆದಿದ್ದಾರೆ. ಸೊ ಶಿವನ ಭಕ್ತರು ಮೇನ್ ಆಗಿ ಮಾನಸಿಕ ಆರೋಗ್ಯದಿಂದ ಸಮಾಜ ಸ್ವಾಸ್ಥ್ಯ ಸಾಧ್ಯವಿದೆ, ಅಪರಾಧ ಮುಕ್ತ ಪರಿಸರ ನಿರ್ಮಾಣ ಮಾಡಬಹುದೆಂದು ಹಾಸನ ಜಿಲ್ಲಾ ನ್ಯಾಯಾಧೀಶರಾದ ಹೇಮಾವತಿ ತಿಳಿಸಿದರು. ಹಾಸನ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾರಾಗೃಹ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಕಾರಾಗೃಹದಲ್ಲಿ ಯೋಗ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೋ ಸನ್ನಿವೇಶದಲ್ಲಿ ಆಕಸ್ಮಿಕವಾಗಿ ಆದ ಘಟನೆಗಳಿಂದ ಅಪರಾಧಿಗಳಾಗಿ ಬಂಧಿಖಾನೆಯಲ್ಲಿದ್ದು ತಮ್ಮನ್ನ ಸುಧಾರಣೆ ಮಾಡಿಕೊಳ್ಳುವುದು ಮುಖ್ಯ. ಬಂಧಿಖಾನೆಗಳು ಶಿಕ್ಷಾ ಕೇಂದ್ರಗಳಲ್ಲ, ಅವು ಪರಿವರ್ತನಾ ಮತ್ತು ಸುಧಾರಣಾ ಕೇಂದ್ರಗಳಾಗಿವೆ. ಈ ನಿಟ್ಟಿನಲ್ಲಿ ಮಾನಸಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಲ್ಲಿ ನಮ್ಮ ಆಲೋಚನೆಗಳು, ಹವ್ಯಾಸಗಳನ್ನು ಬದಲಾಯಿಸಿಕೊಳ್ಳಬೇಕು. ಆಗ ಮಾತ್ರ ನಮ್ಮ ಗುಣ ನಡತೆಗಳಲ್ಲಿ ಪರಿವರ್ತನೆ ಸಾಧ್ಯವಾಗುತ್ತದೆ. ಅದಕ್ಕೆ ಪೂರಕವಾಗಿ ಧ್ಯಾನ, ಯೋಗಾಭ್ಯಾಸ ಉತ್ತಮ ಮಾರ್ಗಗಳಾಗಿವೆ ಎಂದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಬಾಬಣ್ಣ ಮಾತನಾಡಿ, ಉತ್ತಮ ಹವ್ಯಾಸಗಳಿಂದ ನಮ್ಮಲ್ಲಿರುವ ಕಲ್ಮಶಗಳನ್ನು ತೊಡೆದುಹಾಕಲು ಸಾಧ್ಯವಿದೆ. ನಮ್ಮ ಮಾನಸಿಕ ಸ್ಥಿಮಿತತೆಯಿಂದ ಕೆಟ್ಟ ಆಲೋಚನೆಗಳನ್ನು ನಿಯಂತ್ರಿಸಬಹುದಾಗಿದೆ. ಯೋಗಾಭ್ಯಾಸವು ನಿರಂತರ ಪ್ರಕ್ರಿಯೆಯಾಗಬೇಕೆಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಸಂಚಾಲಕಿ ಬಿಕೆ ಮೀನಾ ಮಾತನಾಡಿ, ಪರಮಾತ್ಮ ನಿರಾಕಾರ ಸುಗುಣ, ನಮ್ಮ ಮನಸ್ಸು ದೇವಾಲಯವಿದ್ದಂತೆ. ಹಾಗಾಗಿ ಮನಸ್ಸು ನಿರ್ಮಲವಾಗಿರಬೇಕು. ಉತ್ತಮ ಆಲೋಚನೆಯಿಂದ, ಹವ್ಯಾಸಗಳಿಂದ ಅದು ಸಾಧ್ಯವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿನಿ ಜಿಕೆ, ಜಿಲ್ಲಾ ಕಾರಾಗೃಹ ಅಧೀಕ್ಷಕ ಎಚ್ಎ ಪರಮೇಶ್, ಪ್ಯಾನೆಲ್ ವಕೀಲ ರಾಮ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬಹುಶಃ ಒಳ್ಳೆಯ ಒಂದು ಜೀವನ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ, ಒಂದು ಸ್ಕೂಲಿಗೆ ಹೋಗುವಂಥ ಮಗು ಕೂಡ, LKG ಹೋಗುವ ಮಗು ಕೂಡ ಒತ್ತಡವೇ. ಅಂಥ ಒತ್ತಡ ಜೀವನ ಬರುತ್ತಾ ಇದ್ದೀವಿ. ಸೊ ಆ ಒಂದು ಒತ್ತಡ ನಾವು ಹೊರಬರಬೇಕಾಗಿದೆ. ನಮ್ಮ ಮಾನಸಿಕ ಸ್ಥಿತಿ, ಅದರ ಸಮತೋಲನ ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ದೈಹಿಕ ಸಮತೋಲನ ಕಾಪಾಡೋದಕ್ಕೆ ಮಾನಸಿಕ ಸಮತೋಲನವನ್ನು ನಾವು ಕಾಪಾಡಬೇಕಾಗುತ್ತೆ. ಆಗ ನನ್ನ ಪ್ರಕಾರ ಈ ಯೋಗ, ಮೆಡಿಟೇಷನ್ ಹಾಗೂ ನಾವು ನಮ್ಮನ್ನು ಧಾರ್ಮಿಕ ಇದರಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ನಾವೊಂದು ಒಳ್ಳೆಯ ಜೀವನವನ್ನು ನಡೆಸಬಹುದು. ಯಾಕಂತೇಳಿದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಮನುಷ್ಯ ಏನೋ ಒಂದು ಚಿಕ್ಕ ಮಾತು ಹೇಳಿದರೂ ಕೂಡ ಸಿಟ್ಟು ಬರ್ತದೆ. 2012ರಲ್ಲಿ ಧರ್ಮಸ್ಥಳದ ಬಳಿ ನಡೆದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವು ಇತ್ತೀಚೆಗೆ ಮತ್ತೆ ಸುದ್ದಿಯಲ್ಲಿದೆ. ಅದು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದ್ದು, ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ಭಾರತ ರಾಷ್ಟ್ರ ವಿದ್ಯಾರ್ಥಿಗಳ ಒಕ್ಕೂಟ ಹಾಸನ ಜಿಲ್ಲಾ ಉಪಾಧ್ಯಕ್ಷ ಎಂಟಿ ವರುಣ್ ಮನವಿ ಮಾಡಿದ್ದಾರೆ. ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಡಿಯೋದಲ್ಲಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವ ರೀತಿ ವಿಷಯಗಳಿದ್ದವು ಎಂಬ ಆರೋಪದ ಮೇಲೆ ಬಳ್ಳಾರಿ ಜಿಲ್ಲೆಯ ಕೌಲ್ ಬಜಾರ್ ಠಾಣೆ ಪೊಲೀಸರು ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಸಮೀರ್ ವಿರುದ್ಧದ ಕ್ರಮಗಳು ವಿವಾದಕ್ಕೆ ಕಾರಣವಾಗಿದ್ದು, ಅವರ ಬಂಧನಕ್ಕೆ ಹೊರಟ ಪೊಲೀಸರಿಗೆ ಕರ್ನಾಟಕ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಈ ಬೆಳವಣಿಗೆಗಳ ಹಿನ್ನೆಲೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಹೋರಾಟ ರೂಪಿಸುವ ಉದ್ದೇಶದಿಂದ ಸಮಾನ ಮನಸ್ಕ ಸಂಘಟನೆಗಳು ಸಮಾಲೋಚನೆ ನಡೆಸಿ ಮಹತ್ವದ ತೀರ್ಪನ್ನ ಕೈಗೊಂಡಿದೆ. ಈ ಘಟನೆಗಳು ಸೌಜನ್ಯ ಪ್ರಕರಣದ ಕುರಿತು ಸಾರ್ವಜನಿಕ ಚರ್ಚೆಯನ್ನ ಪುನಃ ನ್ಯಾಯಕ್ಕಾಗಿ ಜೀವಂತಗೊಳಿಸಿದ್ದು, ಈ ಹೋರಾಟ ಮುಂದುವರಿಯುತ್ತಿದೆ. ಪ್ರಕರಣದ ಸಲುವಾಗಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನಾವು ಸೌಜನ್ಯ ಪ್ರಕರಣದ ಸಲುವಾಗಿ ಹೋರಾಟಕ್ಕಿಳಿಯಬೇಕೆಂದು ಮನವಿ ಮಾಡಿದರು. HCN ನ್ಯೂಸ್ ಬೇಲೂರು. ನಮಸ್ಕಾರ, ನನ್ನ ಹೆಸರು ವರುಣ್ ಗೌಡ. ನಾನು
NSUI ಹಾಸನ ಜಿಲ್ಲಾ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿದ್ದೇನೆ. 2012ರಲ್ಲಿ ನಡೆದಂಥ ಈ ಘಟನೆ 2025 ಆದರೂ ಆ ಮನೆಗೆ ನ್ಯಾಯ ಸಿಗಲಿಲ್ಲ. ಇತ್ತೀಚೆಗೆ ಸಮೀರ್ MD ಎಂಬ ಯೂಟ್ಯೂಬರ್ ಆ ಪ್ರಕರಣದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದು ಎಲ್ಲರ ಗಮನ ಸೆಳೆದಿದ್ದಾರೆ. ಹೀಗೆ ಮಾಡಿದಂಥ ಆತನ ಮೇಲೆ ಆತನ ವಿಡಿಯೋಗಳನ್ನು ರದ್ದುಪಡಿಸಿ ಮತ್ತು ಈ ಪ್ರಕರಣವನ್ನು ಮುಚ್ಚುಹಾಕುವ ಯತ್ನ ಬಹಳ ನಡೆಯುತ್ತಿದೆ. ಹಾಗಾಗಿ ನಾವೆಲ್ಲ ಯುವಜನತೆ ಒಗ್ಗೂಡಿ ಈ ಪ್ರಕರಣಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಮತ್ತು ಸೃಜನಶೀಲತೆ ಕಲೆಯಾಗಿ ರೂಪುಗೊಳ್ಳಲು ಬೇಸಿಗೆ ಶಿಬಿರಗಳು ಅತ್ಯಂತ ಉಪಯುಕ್ತವಾಗಿದೆ ಎಂದು ಹೊಳೆನರಸೀಪುರ ಪುರಸಭೆ ಅಧ್ಯಕ್ಷ HK ಪ್ರಸನ್ನ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ಸೋಷಿಯಲ್ ಕ್ಲಬ್ನ ಸ್ನೇಹ ಸದನ ಆವರಣದಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಮತ್ತು ಸೋಷಿಯಲ್ ಕ್ಲಬ್ ಅವರ ಸಹಯೋಗದೊಂದಿಗೆ 1 ರಿಂದ 10ನೇ ತರಗತಿ ಮಕ್ಕಳಿಗೆ ದಿನಾಂಕ 3-4-2025 ಗುರುವಾರದಿಂದ 8-4-2025 ಮಂಗಳವಾರದವರೆಗೂ ಆಯೋಜಿಸಲಾಗಿದ್ದ ಉಚಿತ ಬೇಸಿಗೆ ಶಿಬಿರದಲ್ಲಿ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ಮಕ್ಕಳಿಗೆ ಬಿಡುವಿನ ಸಮಯದಲ್ಲಿ ವಿವಿಧ ಸಾಂಸ್ಕೃತಿಕ, ಕ್ರೀಡಾ ಮತ್ತು ವ್ಯಕ್ತಿತ್ವ ವಿಕಸನ ಸೇರಿದಂತೆ ಇತರೆ ಚಟುವಟಿಕೆಗಳನ್ನು ಒಳಗೊಂಡು ಇಂತಹ ಬೇಸಿಗೆ ಶಿಬಿರಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಮತ್ತು ಬೇಸಿಗೆ ಶಿಬಿರದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಒತ್ತು ನೀಡುವ ಅವಶ್ಯಕತೆ ಇದ್ದು, ಮಕ್ಕಳು, ಪೋಷಕರು ಮತ್ತು ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಪುರಸಭೆ ಸ್ವಚ್ಛ ಭಾರತ್ ಆಂದೋಲನಕ್ಕೆ ಸಹಕಾರ ನೀಡಬೇಕೆಂದು ವಿನಂತಿಸುವ ಜೊತೆಗೆ ಉಚಿತ ಬೇಸಿಗೆ ಶಿಬಿರವನ್ನು ಆಯೋಜಿಸಿದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರುಗಳ ಪರಿಶ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಕಾರ್ಯದರ್ಶಿ ಆರ್ ಕುಮುದ ಮಾಡಿದ್ರು. ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಧ್ಯಕ್ಷ ಶಂಕರನಾರಾಯಣ ಐತಾಳ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಉಪಾಧ್ಯಕ್ಷ ಮುರಳೀಧರ್ ಗುಪ್ತಾ, ಕೆನರಾ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ KV ಉದಯ್ ಭಾನು ದಂಪತಿಗಳು, ವರ್ತಕರಾದ S ನಾಗೇಂದ್ರ ಶೆಟ್ಟಿ ಹಾಗೂ 50ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು. HCN ನ್ಯೂಸ್, ಹೊಳೆನರಸೀಪುರ. ಹಾಗೂ ಮೇಡಮ್ ಆಕಸ್ಮಿಕವಾಗಿ ಬೇಕಾಗಿತ್ತು. ಸರ್ ಇವತ್ತು ದಿವಸ ಫಾರೆಸ್ಟ್ ಹೌಸ್ ಒಂದು ಸಂಪರ್ಕ ಬರಬೇಕು ಅಂತ ಹೇಳಿದ್ರು. ನನಗೆ ತುಂಬ ಆಶ್ಚರ್ಯ ಆಗಿತ್ತು. ಹಾಸನ ನಗರಸಭೆಯು ನಗರ ಪಾಲಿಕೆಯಾಗಿ ಬದಲಾಗುತ್ತಿದ್ದು, ಸಂಪೂರ್ಣ ನಗರದ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಲು ನೂತನವಾಗಿ 15 ಟಿಪ್ಪರ್ಗಳು ಬಂದಿವೆ. ಸಾರ್ವಜನಿಕರು ಇವುಗಳನ್ನು ತಮ್ಮ ಮನೆ ಕಸವನ್ನು ಹಾಕಿ ನಗರದ ಸ್ವಚ್ಛತೆಗೆ ಕೈಜೋಡಿಸಬೇಕೆಂದು ನಗರಸಭಾ ಅಧ್ಯಕ್ಷ ಎಂ ಚಂದ್ರೇಗೌಡ ಕೋರಿದ್ದಾರೆ. ಹಾಸನ ನಗರದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಲು ಮತ್ತು ನಗರವನ್ನು ಸುಂದರವಾಗಿಸುವ ಸಲುವಾಗಿ ನಗರಸಭೆಯಲ್ಲಿ ಇನ್ನೂ ಹೆಚ್ಚಿನ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಸಾರ್ವಜನಿಕರು ಸಹಕಾರ ನೀಡಿ ರಸ್ತೆಗಳಲ್ಲಿ ಕಸ ಎಸೆಯದೆ ನಗರಸಭೆಯ ಟಿಪ್ಪರ್ಗಳು ನಗರದ ಎಲ್ಲಾ ಭಾಗಗಳಿಗೂ ಬರುತ್ತವೆ. ಅದರಿಂದ ಟಿಪ್ಪರ್ಗಳು ಬಂದಾಗ ಅದರಲ್ಲೇ ತಮ್ಮ ಮನೆ ಕಸವನ್ನು ಹಾಕಬೇಕಾಗಿ ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡ ವಿನಂತಿಸಿದ್ದಾರೆ. ಸಾರ್ವಜನಿಕರು ನಗರಸಭೆಯ ಎಲ್ಲ ಪ್ರಯತ್ನಗಳಿಗೆ ಕೈಜೋಡಿಸಿ ನಗರದ ಸ್ವಚ್ಛತೆಗೆ ಸಹಕಾರ ನೀಡುವಂತೆ ಕೈಮುಗಿದು ಕೇಳಿಕೊಳ್ಳುತ್ತೇನೆ ಎಂದರು. HCN ನ್ಯೂಸ್, ಹಾಸನ್. ನಗರಸಭೆ ಈಗ ನಗರ ಪಾಲಿಕೆಯಾಗುತ್ತಿದ್ದು, ಹೊಸದಾಗಿ ಕಸ ವಿಲೇವಾರಿ ಮಾಡಲು 15 ಆಟೋ ಟಿಪ್ಪರ್ಗಳು ಬಂದಿದ್ದಾವೆ. ಅವನ್ನು ನಾವು ಈಗ ಸಾರ್ವಜನಿಕ ಸೇವೆಗಾಗಿ ಸುಮಾರು 15 ದಿವಸದಿಂದ ಬಿಟ್ಟಿದ್ದೀವಿ. ಹೊರಗಡೆ ಪಂಚಾಯಿತಿ ವ್ಯಾಪ್ತಿಯಿಂದ ನಮ್ಮ ನಗರಸಭೆಗೆ ಸೇರಿರ್ತಕ್ಕಂತಹ ಏರಿಯಾಗಳಿಗೂ ಕೂಡ ಗಾಡಿಯನ್ನು ಬಿಟ್ಟಿದ್ದೀವಿ. ಮಹಾನಗರದ ಜನತೆಯಲ್ಲಿ ನನ್ನ ವಿನಂತಿ, ದಯವಿಟ್ಟು ಕಸವನ್ನು ರೋಡಲ್ಲಿ ಎಲ್ಲೆಂದರಲ್ಲಿ ಎಸೆಯಬೇಡಿ. ದಯಮಾಡಿ ನಮ್ಮ ಕಸದ ಗಾಡಿ ಬರೋವರೆಗೂ ಕಾದಿರಿ. ಸ್ವಲ್ಪ ಸಮಯ ವಿಳಂಬವಾದರೂ ಅವರು ಬಂದೇ ಬರ್ತಾರೆ. ಪ್ರತಿಯೊಂದು ಏರಿಯಾನು ಕವರ್ ಮಾಡ್ತಾ ಇದ್ದಾರೆ.
ಬೀದಿಯಲ್ಲಿ ಕಸವನ್ನು ಎಸೆದು ನಗರದ ಅಂದವನ್ನು ಕೆಡಿಸಬೇಡಿ. ನಗರದ ಅಂದ ಕೆಡಿತು ಅಂದರೆ ದೇಶದ ಅಂದವನ್ನು ನಿಮ್ಮ ಕೈಯಾರೆ ಕೆಡಿಸ್ದಂಗೆ. ದಯವಿಟ್ಟು ಅವಕ್ಕೆ ಅವಕಾಶ ಮಾಡ್ಕೋಬೇಡಿ. ದಯಮಾಡಿ ಕಸದ ಗಾಡಿಗೆ ಕಸವನ್ನು ಹಾಕಿ ನಗರದಲ್ಲಿ ಸ್ವಚ್ಛತೆ ನೈರ್ಮಲ್ಯತೆಯನ್ನು ಕಾಪಾಡೋಕ್ಕೆ ತಾವು ನಗರ ಸಭೆಯೊಂದಿಗೆ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ಚನ್ನರಾಯಪಟ್ಟಣ ತಾಲೂಕು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಚನ್ನರಾಯಪಟ್ಟಣ ಟೌನ್ ನಿರ್ದೇಶಕ ಸಿಎಸ್ ಸುರೇಶ್ ಅಧ್ಯಕ್ಷರಾಗಿ ಮತ್ತು ಕುರುವಂಕ ಗ್ರಾಮದ ಮಂಜೇಗೌಡ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 12 ನಿರ್ದೇಶಕರು ಮುಂದಿನ 5 ವರ್ಷಗಳ ಅವಧಿಗೆ ನೂತನವಾಗಿ ಚುನಾಯಿತರಾಗಿದ್ದು, ಇದೀಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಸಹಕಾರ ಇಲಾಖೆ ಶುಕ್ರವಾರದಂದು ಚುನಾವಣೆ ನಿಗದಿಗೊಳಿಸಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಸಿಎಸ್ ಸುರೇಶ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜೇಗೌಡ ನಾಮಪತ್ರ ಸಲ್ಲಿಸಿದ್ರು. ಇವರಿರುವರನ್ನ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿದ್ದ ಸಹಕಾರ ಇಲಾಖೆ ಅಧಿಕಾರಿ ಬಿಕೆ ವಿಜಯೇಂದ್ರರವರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಿಸಿದರು. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಸಿಹಿ ತಿನ್ನಿಸಿ ಅಭಿನಂದಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕಸಬಾ ಸೊಸೈಟಿ ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿದ್ದು ಅತ್ಯುತ್ತಮವಾದ ಸ್ವಂತ ಕಟ್ಟಡ ಹೊಂದಿ ಬಾಡಿಗೆ ರೂಪದಲ್ಲಿ ಸಂಪನ್ಮೂಲವನ್ನ ಕ್ರೋಢೀಕರಿಸಿಕೊಳ್ಳುವಲ್ಲಿ ಮುಂದಾಗಿದೆ. ಸೊಸೈಟಿ ಅಡಿಯಲ್ಲಿ ಟಿ ಕಾಳೇನಹಳ್ಳಿ, ಯಾಚನಹಳ್ಳಿ, ಮಳ್ಳೇನಹಳ್ಳಿ, ನಾಗಸಮುದ್ರ, ಮಾರೇನಹಳ್ಳಿ ಗ್ರಾಮಗಳಿಗೆ ತೆರಳಿ ಪಡಿತರ ನೀಡೋ ವ್ಯವಸ್ಥೆ ಮಾಡಲಾಗಿದೆ. ಸಂಘದ ಅಡಿ 1600 ರೈತರಿಗೆ ಸಾಲ ನೀಡಲಾಗಿದೆ. ಸ್ತ್ರೀ ಶಕ್ತಿ ಸಂಘಗಳಿಗೆ 80 ಲಕ್ಷ ರೂಪಾಯಿ ಸಾಲ, 6 ಕೋಟಿ ಎಂಟಿಎಫ್ ಸಾಲ ಸೇರಿ ಶೂನ್ಯ ಬಡ್ಡಿ ದರದಲ್ಲಿ 8 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ನೂತನ ಆಡಳಿತ ಮಂಡಳಿ ಗ್ರಾಹಕರಿಗೆ, ರೈತರಿಗೆ ಹತ್ತಿರವಾಗಿ ಸೇವೆ ಸಲ್ಲಿಸುವಲ್ಲಿ ಮುಂದಾಗುವಂತೆ ತಿಳಿಸಿದರು. ನೂತನ ಅಧ್ಯಕ್ಷರಾದ ಸಿಎಸ್ ಸುರೇಶ್ ಮಾತನಾಡಿ, ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದವರೆಲ್ಲ ಸಂಘವನ್ನ ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನ, ಸಲಹೆಯನ್ನ ಪಡೆದು ಸಂಘವನ್ನ ನಡೆಸಿಕೊಂಡು ಹೋಗುವುದರ ಜೊತೆಗೆ ನಮ್ಮ ನಾಯಕರಾದ ತಾಲೂಕಿನ ನೀರಾವರಿ ಹರಿಕಾರ ಭಗೀರಥ ಬಾಲಕೃಷ್ಣರವರಿಂದ ಹೆಚ್ಚಿನ ಅನುದಾನ ತಂದು ರೈತರಿಗೆ ಮತ್ತಷ್ಟು ಸಾಲ ನೀಡುವ ಮೂಲಕ ಆರ್ಥಿಕತೆಯನ್ನ ಬಲಗೊಳಿಸಲಾಗುವುದು ಎಂದರು. ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ಮುಖಂಡರಾದ ಎಂಆರ್ ಅನಿಲ್ ಕುಮಾರ್, ಶಿವಸ್ವಾಮಿ, ಕುಂಬಾರಹಳ್ಳಿ ರಮೇಶ್, ಬಾಳೆಮಂಡಿ ಸುರೇಶ್, ಸಿಜಿ ರವಿ, ರವಿಕುಮಾರ್, ಶರತ್, ಚಿಕ್ಕೇಗೌಡ, ಜೆಕೆ ಮಧು, ಮಹೇಂದ್ರ, ಗೂರಮಾರನಹಳ್ಳಿ ಸುರೇಶ್, ಪರಮಕೃಷ್ಣೇಗೌಡ, ಅನಿಲ್ ಕುರವಂಕ ಸೇರಿ ನೂತನ ನಿರ್ದೇಶಕರುಗಳಾದ ವೈಎನ್ ಜಯಣ್ಣ, ಎಚ್ಆರ್ ವೆಂಕಟೇಶ್ ಮೂರ್ತಿ, ರಾಮಕೃಷ್ಣ, ಭಾಗ್ಯಮ್ಮ, ಲತಾ ಶಂಭುಲಿಂಗೇಗೌಡ, ಜಿಆರ್ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ದಶಕಗಳಿಂದ ರೈತರಿಗೆ ಭೂ ಪರಿಹಾರ ನೀಡದೆ ಅನ್ಯಾಯ, ಭೂ ಅಭಿವೃದ್ಧಿಪಡಿಸದೆ ವಿಳಂಬದಿಂದ ರೈತರಿಗೆ ಸಂಕಷ್ಟ, 10 ದಿನಗಳಲ್ಲಿ ಕಾಮಗಾರಿ ಪ್ರಾರಂಭಿಸದಿದ್ರೆ ಹೋರಾಟದ ಎಚ್ಚರಿಕೆ ನೀಡಿದ ಭೂಹೀನರು. ಹಾಸನ ಲೋಕಾಯುಕ್ತ ಎಸ್ಪಿಯಿಂದ ನಗರ ರೌಂಡ್ಸ್, ರಸ್ತೆ ಬದಿ ಎಲ್ಲೆಂದರಲ್ಲಿ ಕಸದ ರಾಶಿ ನೋಡಿ ಬೇಸರ, ನಗರ ಸ್ವಚ್ಛತೆಗೆ ಸಾರ್ವಜನಿಕರ ಸಹಕಾರ ಕೋರಿದ ನಗರಸಭಾ ಅಧ್ಯಕ್ಷ ಚಂದ್ರೇಗೌಡ. ಹಾಸನದಲ್ಲೊಂದು ಅಪರೂಪದ ಗೋಪೂಜೆ ಕಾರ್ಯಕ್ರಮ, ಹಳ್ಳಿಕಾರ್ ಹಸುವಿಗೆ ಸೀಮಂತ ಕಾರ್ಯ, ಗೋಮತಿ ಕಲ್ಯಾಣ ಮಂಟಪದಲ್ಲಿ ವಿಶಿಷ್ಟ ಕಾರ್ಯಕ್ರಮ ಮಾಡಿದ ದಿನೇಶ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಎಚ್ಸಿಎನ್ ನ್ಯೂಸ್.